ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಕರ್ಣೇಶ್. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡಿನ ಇಕೋ ಬೀಚ್ನಲ್ಲಿ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಮಹತ್ವ ಏನಂತಂದರೆ ಇಲ್ಲಿ ಭಾಳ ನೈಸರ್ಗಿಕವಾಗಿರುವಂಥ ಭಾಳಷ್ಟು ಕಡಲ ಕಿನಾರೆಗಳಿದ್ದಾವೆ. ಆದರೆ ಗೋವಾ ಮತ್ತು ಕೇರಳಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ಅಷ್ಟು ಪ್ರಸಿದ್ಧ ಆಗಿಲ್ಲ. ಇಲ್ಲಿಯ ಪ್ರವಾಸೋದ್ಯಮ ಆಗಲಿ ಅಥವಾ ಕಡಲ ತೀರದ ಈ ನೈಸರ್ಗಿಕ ಆಕರ್ಷಣೆಗಳೆಲ್ಲ. ಹಾಗಾಗಿ ನಾವು ಇವತ್ತು ಸ್ಟಾರ್ಟ್ ಫಾರ್ಮ್ ಕಾರವಾರ ಅಥವಾ ಕಾರವಾರಕ್ಕಿಂತ ಹಿಂದೆ ಇಳುಮಾತಿ ಅನ್ನುವಂಥ ಒಂದು ಅದ್ಭುತವಾದಂಥ ಬೀಚ್ ಇದೆ. ಅದರ ನಂತರ ಅದರ ಆಸುಪಾಸು ನೀವು ಬೇಕಷ್ಟು ಬೀಚ್ಗಳನ್ನು ಕಾಣ್ಬೋದು. ಹಾಗೆ ಕಾರವಾರಕ್ಕೆ ಬಂದರೆ ರವೀಂದ್ರನಾಥ್ ಟಾಗೋರ್ ಕಡಲ ತೀರ ಇದೆ, ಅದ್ಭುತ ಆಗಿರುವಂಥದ್ದು ಮತ್ತು ನೈಸರ್ಗಿಕ ಬೀಚ್. ಹಾಗೆಯೇ ಅಲ್ಲಿಂದ ಬೇಲೆಕೇರಿ ಭಾಳ ಅದ್ಭುತವಾಗಿರುವಂಥ ಕಡಲ ತೀರ. ಅಲ್ಲಿ ಹೊನ್ನೆಬೈಲು ಅಂತ ತಿಳ್ಕೊಂಡಿದೆ ಅಂಕೋಲಾದಲ್ಲಿ, ಅದು ಕೂಡ ಭಾಳ ಅದ್ಭುತವಾಗಿರುವಂಥದ್ದು. ಹಾಗೆ ಬರ್ತಾ ಬರ್ತಾ ನೀವು ಹೊನ್ನಾವರ, ಆಮೇಲೆ ಮುರುಡೇಶ್ವರ, ಆನಂತರ ಭಟ್ಕಳ ಈ ಭಾಗದಲ್ಲಿ ಭಾಳಷ್ಟು ನೈಸರ್ಗಿಕ ಬೀಚ್ಗಳನ್ನು ನೋಡ್ತೀವಿ. ಈ ನೈಸರ್ಗಿಕ ಬೀಚ್ಗಳಲ್ಲಿ ಮಳೆಗಾಲದ ಚಂಡಮಾರುತ ಬರ್ತಾ ಇರುವಂಥ ಅವಧಿಯಲ್ಲಿ, ಮುಂಗಾರಿನ ಅವಧಿಯಲ್ಲಿ ಸ್ವಲ್ಪ ಅಪಾಯ ಹೆಚ್ಚು. ಅದನ್ನು ಬಿಟ್ಟರೆ ಉಳಿದ ಕಡೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಭಾಳ ಸುರಕ್ಷಿತವಾಗಿ ಪ್ರವಾಸವನ್ನು ಮಾಡುವುದಾದರೆ, ನಾವು ಎಂಜಾಯ್ ಮಾಡೋದಿದ್ದರೆ ಉತ್ತರ ಕನ್ನಡದಲ್ಲಿರುವಂತಹ ಅಸಂಖ್ಯ ಬೀಚ್ಗಳು ನಿಮಗೆ ಇಲ್ಲಿ ಸ್ವರ್ಗ ಸುಖವನ್ನು ಕೊಡ್ತವೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ವಿಹಾರಕ್ಕೆ, ಆಮೇಲೆ ವಿಶ್ರಾಂತಿಗೆ, ಆಮೇಲೆ ನೀವು ವಾಕ್ ಮಾಡೋದಿದ್ದರೆ ವಾಕ್ ಮಾಡುವಂಥದ್ದು, ಹೀಗೆ ಭಾಳಷ್ಟು ದೃಷ್ಟಿಯಿಂದ ಇಲ್ಲಿಯ ಕಡಲ ತೀರಗಳು ಭಾಳಷ್ಟು ಚೆನ್ನಾಗಿದ್ದಾವೆ, ಭಾಳಷ್ಟು ಪ್ರಸಿದ್ಧವಾಗಿದ್ದಾವೆ, ಬಹಳ ಜನರನ್ನು ಆಕರ್ಷಿಸ್ತಾ ಇದ್ದಾವೆ. ಸೊ ನೀವು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಭಾಳಷ್ಟು ಬೀಚ್ಗಳನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಕರ್ಣೇಶ್ ಸದಾ ನಿಮಗೆ ಹೊಸ ಹೊಸ ನೈಸರ್ಗಿಕ ಆಕರ್ಷಣೆಗಳನ್ನು ಪ್ರದರ್ಶಿಸ್ತಾ ಇದ್ದೀವಿ. ನೀವು ಕೂಡ ನಮ್ಮ ಸಮಾಜಮುಖಿ ಕನ್ನಡ ಮತ್ತು ಸಮಾಜಮುಖಿ.net ಫೇಸ್ಬುಕ್ ಪೇಜ್ಗಳು ಹಾಗೂ ಸಮಾಜಮುಖಿ.net ನ್ಯೂಸ್ ಪೋರ್ಟಲ್ ಮತ್ತು ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಇವುಗಳಿಗೆಲ್ಲ ಸಬ್ಸ್ಕ್ರೈಬ್ ಆಗ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ ನೀವು ನಮ್ಮ ಜೊತೆಗಿರಿ. ನಾನು ನಿಮಗೆ ಹೊಸತನವನ್ನು ಪರಿಚಯಿಸ್ತಾ ಇರ್ತೇನೆ. ಧನ್ಯವಾದಗಳು.